ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಶಾರದಾ ಪೂಜೆ ಕಾರ್ಯಕ್ರಮ ಹಾಗೂ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ನಡೆದ ಕಾರ್ಯಕ್ರಮದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಮೋಹನ್ ಕುಮಾರ್ ಮಾತನಾಡಿ, ಕಾಲೇಜು ಉಪನ್ಯಾಸಕರಿಗೆ ಸರಿಯಾದ ಸಮಯಕ್ಕೆ ಹಾಜರಾಗಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ಎಂದು ಹೇಳುತ್ತೇವೆ. ಆದರೆ ವಿದ್ಯಾರ್ಥಿಗಳು ಉತ್ತಮ ಅಂಕ ಪಡೆಯುವಲ್ಲಿ ಹಿಂದೆ ಇದ್ದಾರೆ. ಪೋಷಕರು ಸರ್ಕಾರಿ ಕಾಲೇಜಿನಲ್ಲಿ ಓದದಿದ್ದರೂ ಪಾಸ್ ಮಾಡ್ತಾರೆ ಎಂಬ ಮನೋಭಾವ ಶೇಕಡಾವಾರು ಹೆಚ್ಚಾಗಬೇಕು. ಉಳಿದಿರುವ ಕೆಲವೇ ದಿನಗಳಲ್ಲಾದರೂ ಉತ್ತಮ ಅಂಕಗಳನ್ನು ಗಳಿಸಿ ಕಾಲೇಜು ಮತ್ತು ಪ್ರಾಂಶುಪಾಲರಿಗೆ ಒಳ್ಳೆಯ ಹೆಸರು ಬರುತ್ತದೆ ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷೆ ಹಾಗೂ ಹಾಲಿ ಸದಸ್ಯರಾದ ವಿಮಲಾ ಬಸವರಾಜ್ ಮಾತನಾಡಿ, ವಿದ್ಯಾರ್ಥಿಗಳು ಮನಸ್ಸು ಮಾಡಿದ್ರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಶ್ರದ್ಧೆಯಿಂದ ಆಸಕ್ತಿಯಿಂದ ಮಾಡಬೇಕು. ಸೋಲೆ ಗೆಲುವಿನ ಮೆಟ್ಟಿಲು ಎಂದು ಮಕ್ಕಳಿಗೆ ತಿಳಿಸಿದರು. ನಡೆದ ಕಾರ್ಯಕ್ರಮದಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಿ ಗೌರವಿಸಲಾಯಿತು. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡ. ನಿಮ್ಮ ಎಲ್ಲ ಪ್ರಾಂಶುಪಾಲರು ಎಲ್ಲರೂ ಕೂಡ ಕ್ಯಾಂಪ್ಸ್ ಕರೆಕ್ಟಾಗಿ 10 ಗಂಟೆಗೆ ಇರಬೇಕು, 5 ಗಂಟೆಗೆ ಹೋಗಬೇಕು ಅಂತ. ಆದರೆ ವಿದ್ಯಾರ್ಥಿಗಳು ನೋಡಿದಾಗ ನಿಮ್ಮ ಹಾಜರಾತಿ ಎಷ್ಟು ಕಡಿಮೆ ಇದೆ ಅಂದರೆ ಬೇಜವಾಬ್ದಾರಿ ನಿಮ್ಮಲ್ಲಿ ಜಾಸ್ತಿ ಆಗ್ತದೆ. ಸೊ ವಿದ್ಯಾರ್ಥಿಗಳು ನಿಮಗಾಗಿ ವಿದ್ಯಾರ್ಥಿ ಸ್ನೇಹಿ ಆಗೋಗಿದೆ. ಹಿಂದೆ ಪಾಸ್ ಆಗಬೇಕು ಅಂದರೆ ಇಂಗ್ಲೀಷಲ್ಲಿ 35 ಮಾರ್ಕ್ಸ್ ತಗೋಬೇಕು. ಕಳೆದ 5 ವರ್ಷದಲ್ಲಿ 20 ಮಾರ್ಕ್ಸ್ ಇಂಟರ್ನಲ್ಸ್ ಕೊಟ್ಬಿಟ್ಟಿದ್ರು ಅಲ್ವಾ? 20 ಮಾರ್ಕ್ಸ್ ಸೈನ್ಸ್ ಅವ್ರಿಗೆ 30 ಮಾರ್ಕ್ಸ್ ಇದೆ. ಅದು ಕೊಡ್ತಾರೆ 20-30 ಬಂದೇ ಬರ್ತದೆ. ನೀವು ತೆಗೆದುಕೊಳ್ಬೇಕಾದ್ರೆ ಎಷ್ಟು ಬರೀ 21 ಮಾರ್ಕ್ಸ್ ಮಾತ್ರ ಸೈನ್ಸ್ ಅವ್ರಿಗೆ, 24 ಆರ್ಟ್ಸ್ ಅವ್ರಿಗೆ. ಇನ್ನು ಇದಕ್ಕಿಂತ ಇನ್ನೇನು ನಿಮ್ಮ ಹತ್ರಕ್ಕೆ ಬರ್ತಾ ಇದೆ. ಅದಕ್ಕೆ ನಾನು ಹೇಳೋದು ವಿದ್ಯಾರ್ಥಿ ಸ್ನೇಹಿಯಾದಂಥ ಪರೀಕ್ಷೆ. 35 ಜನ 24ಕ್ಕೆ ತಂದ್ಬಿಟ್ಟಿದೆ, ನಿಮ್ಮ ಹತ್ರಕ್ಕೆ ಬಂದಿದೆ. ಸೊ ಇನ್ನೂ ಓದಿಲ್ಲ ನೀವು ಅಂತಂದ್ರೆ ಏನ್ ಮಾಡಬೇಕು? ಸೊ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಕಳಕಳಿಗೆ ಮನವೇಕಂದ್ರೆ, ನಿಮ್ಮ ಫಲಿತಾಂಶದ ಮೇಲೆ ಸರ್ಕಾರಿ ಕಾಲೇಜುಗಳಿದೆ. ಸರ್ಕಾರಿ ಕಾಲೇಜುಗಳ ಮೇಲೆ ಮುಂದೆ ಬರುವಂತಹ ಬಡ ವಿದ್ಯಾರ್ಥಿಗಳು ಅಥವಾ ಆರ್ಥಿಕವಾಗಿ ಕುಂಠಿತ ಹೊಂದಿರತಕ್ಕ ವಿದ್ಯಾರ್ಥಿಗಳು, ದೀನ ದುರ್ಬಲರಿಗೆ ಅನುಕೂಲ ಆಗುತ್ತೆ. ಸೊ ನಿಮ್ಮ ರಿಸಲ್ಟ್ ಬಹಳ ಮುಖ್ಯ. ನೀವು ಏನೋ ತಾಸ್ತಾರವಂತೆ ಕೊಡದಿದ್ರೆ ಕಾಲೇಜುಗಳು ಅಯ್ಯೋ ಮೊದಲೇ ಗೊತ್ತಿದೆ, ಪೋಷಕರು ಏನಪ್ಪ ಅಂದ್ರೆ ಅಯ್ಯೋ ಗೌರ್ಮೆಂಟ್ ಕಾಲೇಜಾ, ಅಲ್ಲೇನು ಓದಿರೋ ಪರವಾಗಿಲ್ಲ, ನೀನು ಪಾಸ್ ಮಾಡ್ತಾರೆ ಅನ್ನುವಂಥ ತಿರಸ್ಕಾರ ಇನ್ನೂ ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಆದಷ್ಟು ಕೂಡ ಇನ್ನು 3 ವಾರಗಳಲ್ಲಿ ನಾನು ದಿನನಿತ್ಯಲೂ ಕೂಡ ಚೆಕ್ ಮಾಡ್ತೀನಿ. ಕೇಳಿ ಅವ್ರನ್ನ ಪ್ರತಿ ವಾರ ಒಂದ್ಸರಿ ರಿವ್ಯೂ ಮೀಟಿಂಗ್ ತಗೋತಿದ್ದೆ. ಇವತ್ತೆಷ್ಟು ಬಂತು, ಇವತ್ತೆಷ್ಟು ಜನ ಪಾಸ್ ಆಗಿದ್ದಾರೆ, ಎಷ್ಟು ಜನ ಪಾಸ್ ಆಗಿದ್ದಾರೆ, ಪ್ರಿಪರೇಟರಿ 1 ಎಷ್ಟು ಜನ ಪಾಸ್ ಆದ್ರು, 2 ಎಷ್ಟು ಆದ್ರು, ಸಾಕಾಗಲ್ಲ. ಯೂನಿಟ್ ಟೆಸ್ಟ್ಗಳು ಮಾಡಿ. ಇನ್ನು 3 ವಾರ ಸುಮಾರು ನಿಮಗೆ ಇನ್ನು 17 ದಿನ ಇದೆ. ಇಲ್ಲಿಂದ ಲೆಕ್ಕ ಹಾಕೊಂಡ್ರೆ ತರಗತಿಗಳು 17 ದಿನ, 27ನೇ ತಾರೀಕುವರೆಗೂ ನಾನು ಕ್ಲಾಸ್ ಮಾಡಿ ಅಂತ ಹೇಳಿ. ಕ್ಲಾಸ್ ಅಲ್ಲ, ಬರಿಸೋದು, ನಿಮ್ಗೆ ಪಾಠ ಮಾಡೋದಿಲ್ಲ, ಬರೀ ಟೆಸ್ಟ್ ಕೊಟ್ಟು ಮಾಡೋದು. ನಾನು ಹೇಳಿದ್ದೀನಿ 1 ಮತ್ತು 2 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿರ್ತಕ್ಕಂಥ ಪಾಸ್ ಆಗ್ಬಿಟ್ರೆ ನಮ್ಮ ಇಡೀ ಜಿಲ್ಲೆಯಲ್ಲಿ 533 ಜನ ಫೇಲ್ ಆಗಿರ್ತಾರೆ ಒಂದೇ ಒಂದು ಸಬ್ಜೆಕ್ಟ್ ಅಲ್ಲಿ. ಎಷ್ಟು ಸಬ್ಜೆಕ್ಟ್ ಅಲ್ಲಿ? ಒಂದೇ ಒಂದು ಸಬ್ಜೆಕ್ಟ್ ಅಲ್ಲಿ 1784 ವಿದ್ಯಾರ್ಥಿಗಳಿಗೆ 533 ಒಂದೇ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿರುತ್ತೆ. 2 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿರ್ತಕ್ಕಂಥವ್ರ ಸಂಖ್ಯೆ 229 ವಿದ್ಯಾರ್ಥಿಗಳು. ಸೊ ಇವರಿಬ್ರು 1 ಮತ್ತು 2 ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗ್ಬಿಟ್ರೆ ನಮ್ಮ ಇಡೀ ಜಿಲ್ಲೆ ಇದೆ 82% ಬಂದಿರುತ್ತೆ. ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಎಲ್ಲವೂ ಸಾಧ್ಯ. ನೀವು ಮನಸ್ಸು ಮಾಡಿದ್ರೆ ನೀವು 100% ನೀವು ಫಲಿತಾಂಶವನ್ನ ವಿಜಯಪುರಕ್ಕೆ ತಂದು ಕೊಡ್ತೀರಿ ಅಂತ ಭರವಸೆ ನನಗಿದೆ. ಯಾಕೆಂದ್ರೆ ನಾನು 1995ರಲ್ಲಿ ಪಾಸ್ ಆದ ಒಂದು ಹೆಣ್ಣು ಮಗಳು, ಆವತ್ತು 95ರಲ್ಲೇ ನನ್ನ ಮದುವೆನೂ ಆಗೋಯ್ತು. ಅಂದ್ರೆ ನನ್ಗೆ ಇನ್ನೂ ಓದುವ ಆಸೆ ಇನ್ನೂ ತುಂಬಾ ಇತ್ತು. ಯಾವಾಗ ಓದಲಿಕ್ಕೆ ಶುರು ಮಾಡಿದೆ ಮಕ್ಕಳೇ, ನಾನು 95ರಲ್ಲಿ ಪಾಸ್ ಆಗಿದ್ದಕ್ಕೆ 2020ರಲ್ಲಿ ನಾನು ಕಾಲೇಜಿನಲ್ಲಿ ಅಡ್ಮಿಷನ್ ಆದೆ. 95ರಲ್ಲಿ 2020 ಕೋವಿಡ್ ಸಂದರ್ಭದಲ್ಲಿ ನಾನು ಕಾಲೇಜಿನ ಜಾಯಿನ್ ಆದೆ. ಇದೇ ಚಿಕ್ಕಬಳ್ಳಾಪುರ ಕೆಂಪೇಗೌಡ ಕಾಲೇಜ್, ಅಲ್ಲಿ ಸೇರ್ಕೊಂಡೆ. ಅಲ್ಲಿನ ಒಂದು ವಿಷಯವನ್ನ ಹೇಳ್ತೀನಿ ಮಕ್ಕಳೇ. ಕ್ವಶನ್ಗಳ ಹೇಗಿರುತ್ತೆ ಅಂದ್ರೆ, ಎಲ್ಲ ಅವರು ಕೇಳಿದಂತಹ ಎಲ್ಲದಕ್ಕೂ ನಾವು ಆನ್ಸರ್ ಮಾಡಬೇಕಾಗತ್ತೆ. ಕೇಳಿ, ನಾನು ಫಸ್ಟ್
ಫಸ್ಟ್ ಸೆಮ್ ಬರೆದಾಗ 6 ಸಬ್ಜೆಕ್ಟ್ ಇರುತ್ತೆ. 6 ಸಬ್ಜೆಕ್ಟ್ನಲ್ಲಿ ಎಲ್ಲ ಸಬ್ಜೆಕ್ಟನ್ನು ನಾನು ಬರೆದ ಮೇಲೆ ರಿಸಲ್ಟ್ ಬಂತು. ರಿಸಲ್ಟ್ ಬಂದಾಗ ಆಗಲೇ ನಿಮ್ಮ ಉಪನಿರ್ದೇಶಕರು ಕೇಳ್ತಾ ಇದ್ರು, ಯಾರು 1 ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೀರಾ, 2 ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೀರಾ ಅಂತ. ಕೈ ಯಾರೂ ಎತ್ತಲಿಲ್ಲ ಮಕ್ಕಳೇ. ಪರವಾಗಿಲ್ಲ, ನಾವು ಫೇಲ್ ಆಗಿದ್ದೀವಿ, ಅನುತ್ತೀರ್ಣರಾಗಿದ್ದೀವಿ ಅಂತ ಹೇಳೋದಕ್ಕೆ ಯಾವುದೇ ನಾಚಿಕೆ ಇಲ್ಲ. ನಾನು 6 ಸಬ್ಜೆಕ್ಟ್ ಬರೆದಾಗ 2 ಸಬ್ಜೆಕ್ಟ್ ಪಾಸ್ ಆಗಿತ್ತು, ಇನ್ನು 4 ಸಬ್ಜೆಕ್ಟ್ ಫೇಲ್ ಆಗಿತ್ತು ಮಕ್ಕಳೇ. ತಪ್ಪೇನಿಲ್ಲ, ನನಗೆ ಈ ಒಂದು ಕಾನ್ಫಿಡೆನ್ಸ್ ಬಂತು. ಇಷ್ಟು ವರ್ಷ ಆದ್ಮೇಲೆ ನನಗೆ ನಾನು 2 ಸಬ್ಜೆಕ್ಟ್ನ ಪಾಸ್ ಮಾಡಿದ್ದೀನಲ್ಲ, ಇನ್ಯಾವುದು ಕಷ್ಟ ಇಲ್ಲ ನನಗೆ, ಮತ್ತೆ ಬರಿತೀನಿ, ಮತ್ತೆ ಪಾಸ್ ಮಾಡ್ತೀನಿ ಅಂತ ನೆಕ್ಸ್ಟ್ ಸೆಮ್ ಬರೆದೆ, ಎಲ್ಲವೂ ಪಾಸ್ ಮಾಡಿಕೊಂಡೆ. ವರದಿ ಅಕ್ಷಯ್ ವಿ, ದೇವನಹಳ್ಳಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.